ಜನರ ದನಿಯಾಗಿರುವ ಸಿಟಿ ನ್ಯೂಸ್ ಚಾನಲಿನ ಮೂಲಕ ನಾನು ನಾಡಿನ ಎಲ್ಲ ಜನತೆಗೆ ಬೋಧಿಸತ್ವ ವಿಶ್ವಜ್ಞಾನಿ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಜಗತ್ತಿನಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ವಿಶ್ವಸಂಸ್ಥೆಯ ಆದಿಯಾಗಿ ಎಲ್ಲ ರಾಷ್ಟ್ರವಾಸಿಗಳು ಇವತ್ತು ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇಡೀ ದೇಶ ಇವತ್ತು ಈ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದೆ. ಬಾಬಾ ಸಾಹೇಬರ ಬದುಕು ಮತ್ತು ಜೀವನ, ಅವರ ಹೋರಾಟಗಳು ಸದಾಕಾಲ ಭಾರತೀಯರನ್ನು, ಅವರು ಕೊಟ್ಟಿರುವಂಥ ಸಂವಿಧಾನ ಈ ದೇಶವನ್ನು ಕಾಪಾಡ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಾಬಾ ಸಾಹೇಬರು ನಿರಂತರವಾಗಿ ದೇಶದ ಅಸಮಾನತೆಯ ವಿರುದ್ಧ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಬಹುದೊಡ್ಡ ಸಮರವನ್ನು ಅವರು ಸಾರಿದರು. ಹಾಗಾಗಿ ಜಾತಿ ವಿನಾಶವೇ ಬಾಬಾ ಸಾಹೇಬರ ಅಂತಿಮ ಆದೇಶ ಅನ್ನೋದನ್ನು ನಾವು ಪರಿಗಣಿಸಬೇಕು ಮತ್ತು ಸಂವಿಧಾನದ ಆಶಯಗಳನ್ನು ಜನಸಾಮಾನ್ಯರಿಗೆ ಕೊಡಮಾಡುವ ಮೂಲಕ ಈ 135ರ ಬಾಬಾ ಸಾಹೇಬರ ಈ ಜನ್ಮದಿನ ಅತ್ಯಂತ ವಿಜೃಂಭಣೆಯಿಂದ ಆಗಲಿ, ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಜನ ಮನನ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್. ಇವತ್ತು ಇಡೀ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮತ್ತು ಸದಾಕಾಲ ಬಾಬಾ ಸಾಹೇಬರ ಆಶಯಗಳು ಮತ್ತು ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿರುವಂಥ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಸನ್ಮಾನ್ಯ ಮಹದೇವಪ್ಪನವರ ಸಾರಥ್ಯದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಜನ್ಮದಿನೋತ್ಸವ ನಡೀತಾ ಇರೋದು ಅತ್ಯಂತ ಸಂತೋಷದ ಸಂಗತಿ ಮತ್ತು ಇದು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಏನು ಬಾಬಾ ಸಾಹೇಬರ ಆಶಯಗಳನ್ನು, ಅವರ ಚಿಂತನೆಗಳನ್ನು ಮತ್ತು ಈ ತಳ ಸಮುದಾಯಗಳ ಬದುಕು ಮತ್ತು ಬವಣೆಗಳನ್ನು ಅದನ್ನು ನಿವಾರಿಸುವ ಮಟ್ಟದಲ್ಲೂ ಕೂಡ ಪ್ರಯತ್ನ ನಡೆಸಬೇಕು ಮತ್ತು ಈ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡೆಯೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುವಂಥ ಸರ್ಕಾರಕ್ಕೆ, ವಿಶೇಷವಾಗಿ ಮಹದೇವಪ್ಪನವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛಿಸ್ತೇವೆ. ಹೆಸರು ಜಿ ಅಂಜನಪ್ಪ, ನಾನು ರಂಗಭೂಮಿ ಕಲಾವಿದ, ಹಾಗೆ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಅದು ವಿಜೃಂಭಣೆ ಅರ್ಥಪೂರ್ಣವಾಗಿ ಇವತ್ತು ಕರ್ನಾಟಕ ಸರ್ಕಾರ ಆಚರಿಸ್ತಾ ಇದೆ. ಹಾಗೆ ಇವತ್ತಿನ ಇಡೀ ರಾತ್ರಿ ನಾವು ಮೆರವಣಿಗೆ ಹೋಗಿ, ಕುದುರೆ ಮೆರವಣಿಗೆ ಹೋಗಿ, ಹಾಗೆ ಎಲ್ಲರೂ ಸೇರಿ ಆನೆ ಬಂದಿದೆ ಈಗಾಗಲೇ ಪ್ರೇರಣ ಪಾರ್ಕ್ನಲ್ಲಿ. ನಾವೆಲ್ಲ ರಾತ್ರಿ ಮಧ್ಯರಾತ್ರಿ 12 ಗಂಟೆ ಕೇಕ್ ಕಟ್ಟಿ ಹೊಡೋ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತೀವಿ. ಇದಕ್ಕೆಲ್ಲ ನಮ್ಮ ಸಮುದಾಯದವನು ಕೈ ಜೋಡಿಸಿ ಎಲ್ಲರಿಗೂ ನಾವು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆ ಈ ಕಾರ್ಯಕ್ರಮ ಹಚ್ಚಿಕೊಂಡು ನಿರ್ವಹಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸರ್ಕಾರಕ್ಕೂ ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೂ ನಾವು ಈ ಮೂಲಕ ವಿಶೇಷ ಅಭಿನಂದನೆ ಸಲ್ಲಿಸ್ತೀವಿ. ಈಗ ನಾವಲ್ಲದೆ ಅಮೆರಿಕ ದೇಶವೂ ಸಹಿತ ಈ ದಿವಸ ಸುಮಾರು 13 ದಿನಗಳ ಕಾಲ 150 ರಾಜ್ಯಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಿಸೋದು ಭಾಳ ಸಂತೋಷಕರ ವಿಷಯ. ಈ ಬಗೆಯಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಮತ್ತು ಮಿತ್ರರ ಮುಖಾಂತರ ನಾನು ಶುಭಾಶಯಗಳನ್ನ ಕೋರ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಭಾರತ್.